ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವೀಸ್ ಇನ್ಫೋಗೆ ಸ್ವಾಗತ. ಈ ದಿನದ ವಿಷಯ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ. ಪ್ರತಿ ವರ್ಷ ನವೆಂಬರ್ 14ರಂದು ನಮ್ಮ ದೇಶದಾದ್ಯಂತ ಭವ್ಯವಾಗಿ ಆಚರಿಸಲಾಗುತ್ತೆ. ಈ ದಿನವನ್ನ ಭಾರತದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತೆ. ಪಂಡಿತ್ ನೆಹರು ಅವರಿಗೆ ಮಕ್ಕಳು ಅತ್ಯಂತ ಪ್ರಿಯರಾಗಿದ್ದರು. ಅವರ ಪ್ರೀತಿ, ಕಾಳಜಿ ಮತ್ತು ಮಕ್ಕಳು ಉತ್ತಮ ಭವಿಷ್ಯ ಹೊಂದಿರಬೇಕೆಂಬ ಅವರ ಆಶಯದ ಫಲವಾಗಿ ಅವರ ಜನ್ಮದಿನವನ್ನ ಮಕ್ಕಳ ದಿನ ಎಂದು ಗುರುತಿಸಲಾಗಿದೆ. ಮಕ್ಕಳು ದೇಶದ ಭವಿಷ್ಯದ ಶಿಲ್ಪಿಗಳು. ಅವರು ಬೆಳೆಯುವ ರೀತಿಯಲ್ಲಿ ರಾಷ್ಟ್ರದ ಭವಿಷ್ಯ ರೂಪುಗೊಳ್ಳುತ್ತದೆ ಎಂಬ ದೃಷ್ಟಿಯಿಂದ ಈ ದಿನ ವಿಶೇಷ ಮಹತ್ವ ಹೊಂದಿದೆ. ಮಕ್ಕಳ ದಿನಾಚರಣೆಯ ಇತಿಹಾಸವನ್ನು ಗಮನಿಸಿದರೆ, ಪ್ರಾರಂಭದಲ್ಲಿ ಭಾರತದಲ್ಲಿ ಮಕ್ಕಳ ದಿನವನ್ನು ಪ್ರತಿ ವರ್ಷ ಜೂನ್ 20ರಂದು ಆಚರಿಸಲಾಗುತ್ತಿತ್ತು. ಆದ್ರೆ 1964ರಲ್ಲಿ ಪಂಡಿತ್ ನೆಹರು ಅವರು ನಿಧನರಾದ ದಿನ ಈ ದಿನವಾಗಿ ನವೆಂಬರ್ 14ನ್ನು ಮಕ್ಕಳ ದಿನಾಚರಣೆಯಾಗಿ ನಿಗದಿಪಡಿಸಲಾಯಿತು. ಇದು ಮಕ್ಕಳ ಮೇಲಿನ ನೆಹರು ಅವರ ಅಪಾರ ಪ್ರೀತಿ ಮತ್ತು ಶಿಕ್ಷಣ, ಆರೋಗ್ಯ, ಹಕ್ಕುಗಳ ಬಗ್ಗೆ ತೋರಿದ ಕಾಳಜಿಯನ್ನು ಗೌರವಿಸುವ ಸಂಕೇತವಾಗಿದೆ. ನೆಹರು ಅವರು ಮಕ್ಕಳನ್ನು ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಪಂಡಿತ್ ನೆಹರು 1889 ನವೆಂಬರ್ 14ರಂದು ಉತ್ತರ ಪ್ರದೇಶದ ಅಹಮದಾಬಾದ್ನಲ್ಲಿ ಜನಿಸಿದರು. ಅವರು ಕೇಂಬ್ರಿಡ್ಜ್ ಹಾಗೂ ಹಾರೋ ಶಾಲೆಗಳಲ್ಲಿ ಶಿಕ್ಷಣ ಪಡೆದ ನಂತರ ಇಂಗ್ಲೆಂಡ್ನಲ್ಲಿ ಕಾನೂನು ಪದವಿ ಪಡೆದರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಮಹಾತ್ಮ ಗಾಂಧೀಜಿ ಅವರೊಟ್ಟಿಗೆ ಸೇರಿಕೊಂಡು ಮಹತ್ವದ ಪಾತ್ರ ವಹಿಸಿದರು. ಸ್ವಾತಂತ್ರ್ಯ ನಂತರ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಥಮವಾಗಿ ಅವರು ರಾಷ್ಟ್ರದ ನಿರ್ಮಾಣದಲ್ಲಿ ಪ್ರಮುಖ ಕೊಡುಗೆ ನೀಡಿದರು. ವಿಶೇಷವಾಗಿ ಮಕ್ಕಳ ಶಿಕ್ಷಣ ಮತ್ತು ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದರು. ಅವರು ಭಾರತದ ಭವಿಷ್ಯವನ್ನು ಮಕ್ಕಳಿಂದಲೇ ಕಂಡರು. ಉತ್ತಮ ಶಿಕ್ಷಣವು ರಾಷ್ಟ್ರದ ಪ್ರಗತಿಗೆ ಅಗತ್ಯ ಎಂದು ನಂಬಿದ್ದರು. ಮಕ್ಕಳ ದಿನಾಚರಣೆಯ ಉದ್ದೇಶ ಕೇವಲ ನೆಹರು ಅವರ ಸ್ಮರಣೆ ಮಾತ್ರ ಅಲ್ಲ, ಮಕ್ಕಳ ಹಕ್ಕುಗಳು, ಅವರ ಶಿಕ್ಷಣದ ಅಗತ್ಯ, ಆರೋಗ್ಯ, ಶೋಷಣೆಯ ಮಹತ್ವ ಮತ್ತು ಅವರ ಸಮಗ್ರ ಅಭಿವೃದ್ಧಿಗೆ ಜಾಗೃತಿ ಮೂಡಿಸುವುದಾಗಿದೆ. ಈ ದಿನ ಶಾಲೆಗಳು, ಕಾಲೇಜುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ನಾಟಕ, ಹಾಡು, ನೃತ್ಯ, ಚಿತ್ರಕಲೆ, ಕ್ರೀಡೆ ಮತ್ತು ವಿವಿಧ ಸ್ಪರ್ಧೆಗಳ ಮೂಲಕ ಪ್ರತಿಭೆಯನ್ನು ಉತ್ತೇಜಿಸಲಾಗುತ್ತದೆ. ಶಿಕ್ಷಕರು ಮತ್ತು ಪೋಷಕರು ಮಕ್ಕಳೊಟ್ಟಿಗೆ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ದಿನದ ಮೂಲಕ ಮಕ್ಕಳಿಗೆ ತಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಲು ಪ್ರಯತ್ನಿಸಲಾಗುತ್ತದೆ. ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ಆಟವಾಡುವ ಅವಕಾಶ, ಭಯರಹಿತ ಜೀವನ, ಸಮಾನತೆ, ಪ್ರೀತಿ ಮತ್ತು ಗೌರವ ಸಿಗಬೇಕು ಎಂಬ ಸಂತೋಷವನ್ನು ನೀಡಲಾಗುತ್ತದೆ. ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಯುನೈಟೆಡ್ ನೇಷನ್ಸ್ ಕೂಡ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದ ಹಲವು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೆ ತಂದಿದೆ. ಮಕ್ಕಳ ದಿನಾಚರಣೆ ನಮ್ಮನ್ನು ನೆನಪಿಸುತ್ತದೆ, ನಾವು ಮಕ್ಕಳನ್ನು ಕೇವಲ ಭವಿಷ್ಯದ ನಾಗರಿಕನಾಗಿ ನೋಡದೆ ಇಂದಿನ ಸಮಾಜದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಬೇಕು. ಅವರಿಗೆ ಸುರಕ್ಷತೆ, ಸಂತೋಷಕರ, ಶಿಕ್ಷಣ ಪೂರ್ಣ ಮತ್ತು ಪ್ರೋತ್ಸಾಹದ ವಾತಾವರಣ ನೀಡುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಪಂಡಿತ್ ನೆಹರು ಅವರ ಕನಸು ಪ್ರತಿ ಮಗು ತಮ್ಮ ಸ್ವಾತಂತ್ರ್ಯ ಸಾಮರ್ಥ್ಯ ಅರಿತು ಜೀವನದಲ್ಲಿ ಯಶಸ್ವಿಯಾಗಿರಬೇಕು ಮತ್ತು ದೇಶದ ಪ್ರಗತಿಗೆ ತನ್ನ ಕೊಡುಗೆ ನೀಡಬೇಕು ಎಂಬುದಾಗಿತ್ತು. ಇಂದಿನ ದಿನದಲ್ಲಿ ಮಕ್ಕಳು ಎದುರಿಸುತ್ತಿರುವ ಸವಾಲುಗಳು ಬಾಲ ಕಾರ್ಮಿಕತೆ, ಬಾಲವಿವಾಹ, ಶೋಷಣೆ, ದಾರಿದ್ರ್ಯ, ಶಿಕ್ಷಣದ ಕೊರತೆ ಇವುಗಳನ್ನು ನಿವಾರಿಸಲು ಸರ್ಕಾರ, ಸಮಾಜ ಮತ್ತು ಕುಟುಂಬಗಳು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮಕ್ಕಳ ದಿನದ ಆಚರಣೆ ಕೇವಲ ಒಂದು ಹಬ್ಬ ಅಲ್ಲ, ಅದು ಒಂದು ಬದ್ಧತೆಯ ಸಂಕೇತ. ಮಕ್ಕಳ ಕಲ್ಯಾಣಕ್ಕಾಗಿ ಪ್ರತಿಯೊಂದು ಮಗು ನಗುವ ಹಕ್ಕು, ಕಲಿಯುವ ಹಕ್ಕು ಹಾಗೂ ಬೆಳೆಯುವ ಹಕ್ಕು ಹೊಂದಿದೆ. ಪಂಡಿತ್ ನೆಹರು ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ನಾವು ಮಕ್ಕಳಿಗೆ ಬೆಳಕಿನ ಭವಿಷ್ಯವನ್ನು ನಿರ್ವಹಿಸಬೇಕಾಗಿದೆ. ಅಂತಿಮವಾಗಿ ಮಕ್ಕಳ ದಿನಾಚರಣೆ ಪ್ರತಿಯೊಬ್ಬರಿಗೂ ಮಕ್ಕಳ ಮಹತ್ವವನ್ನು ನೆನಪಿಸುತ್ತದೆ. ಆದರೆ ನಮ್ಮ ಸಮಾಜದ ಭವಿಷ್ಯ ಮತ್ತು ಕನಸುಗಳು ಸಾಕಾರ ರೂಪ. ಆದ್ದರಿಂದ ಅವರನ್ನು ಪ್ರೀತಿಯಿಂದ ಪೋಷಿಸಿ, ಉತ್ತಮ ಶಿಕ್ಷಣ ನೀಡಿ, ಅವರ ಹಕ್ಕುಗಳನ್ನು ಕಾಪಾಡಿ ದೇಶದ ಭವಿಷ್ಯವನ್ನು ಬಲಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ನನಗೆ ತಿಳಿದಿದ್ದಷ್ಟು ವಿಷಯಗಳನ್ನ ನಾನು ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.